ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಯ ಸಂಧಾನ ಸಭೆ ಕುರಿತು ಮೊದಲಿಗೆ ನೆಸ್ರಿ ಡಿಲೆಕ್ಸ್ ಹಾಲ್ನಲ್ಲಿ ವರ್ತಕರು, ರೈತ ಬಾಂಧವರು ಹಾಗೂ ನಾಗರಿಕರು ಸಭೆಯನ್ನು ಸೇರಿ ಅನೇಕ ಗಣ್ಯಮಾನ್ಯರು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಒಂದು ಮಾರುಕಟ್ಟೆ ಕುರಿತು ಚರ್ಚೆ ಮಾಡಿದರು. ಮತ್ತೆ ಶ್ರೀ ದುರುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಮರು ಪ್ರಾರಂಭ ಮಾಡುವ ಕುರಿತು ಏನೇನು ಗಣ್ಯಮಾನ್ಯರು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಮತ್ತು ಅಲ್ಲಿಂದ ರ್ಯಾಲಿ ಮುಖಾಂತರ ಪುರಸಭೆ ಆಫೀಸ್ಗೆ ಬಂದು ಸಂಧಾನ ಸಭೆಯಲ್ಲಿ ಪಾಲ್ಗೊಂಡರು. ಈ ಸಭೆಯಲ್ಲಿ 2 ದಿನದ ಗಡುವು ನೀಡಲಾಗಿದೆ. ನಂತರ ತೀರ್ಮಾನ ಬರಲಿದೆ. ಹಾಗಾದರೆ ಯಾರು ಏನು ಹೇಳಿದ್ದಾರೆ ನೋಡೋಣ ಬನ್ನಿರಿ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಪರಿಸ್ಥಿತಿ ಏನಾಗಿದೆ ಇಲ್ಲಿ 1 ಕಿಲೋ ಮೆಣಸಿನಕಾಯಿ ಸಿಗೋಲ್ಲ. ಕಾರಣಕ್ಕೆ ನಮ್ಮ APMCಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದರೆ ಕರ್ನಾಟಕದ APMC ರೂಲ್ಸ್ ರೆಗ್ಯುಲೇಷನ್ಸ್ ಇಂದ ಎಲ್ಲ ಸಿಗ್ನೇಚರ್ ಮಾಡಬೇಕು. ಮೆಣಸಿನಕಾಯಿ ಅಥವಾ ನಮ್ಮ ಬೆಲ್ಲದಾಗಲಿ ಎಲ್ಲ ಮಾರ್ಕೆಟ್ ಕಡೆಯಿಂದ ಹೋಗಬೇಕು. ಕಾರಣ ಇಷ್ಟೇ, ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ವ್ಯಾಪಾರ ಮೇಲೆ ಅತಿ ಹೆಚ್ಚಿನ ಟ್ಯಾಕ್ಸ್ ಹಾಕಿ ಇಲ್ಲಿ ಮಾರ್ಕೆಟ್ ಹಾಳಾಯಿತು. ಆದರೆ ಇತ್ತೀಚೆಗೆ 25 ವರ್ಷದಿಂದ ಈ ವೇದಿಕೆಯ ಆಗಮಿಸಿದಂತಹ ಶ್ರೀಗಳು ಹಾಗೂ ಇದರ ನಿರಂತರವಾಗಿ ವಹಿಸುತ್ತಿದ್ದ ಎಲ್ಲ ರೈತರಿಗೆ ಹಾಗೂ ಗಣ್ಯಾತಿಥಿಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಮಾಡಿದ್ದಾರೆ. ಇದನ್ನು ನಾವು ಮೆಣಸೋಸಿ ಶ್ರೀಮಠದ ಭಕ್ತರ ಪರವಾಗಿ, ಶ್ರೀಮಠದ ಪರವಾಗಿ, ವ್ಯಾಪಾರಸ್ಥರ ಪರವಾಗಿ ಹಾಗೂ ರೈತರ ಪರವಾಗಿ ತೀವ್ರವಾದ ಖಂಡಿಸ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಪ್ರಭಾವಿ ಮತ್ತು ಪ್ರತಿಷ್ಠಿತ ಮಠವಾಗಿ ಇರ್ತಕ್ಕಂಥ ಮೆಣಸೋಸಿಯ ಶ್ರೀ ದುರ್ಗುಂಡೇಶ್ವರ ಮಠ ಕಳೆದ ಸುಮಾರು 35 ವರ್ಷಗಳಿಂದ ಏನೀಗ ಪಂಚಮ ಶ್ರೀಗಳು ಈ ಶ್ರೀಮಠಕ್ಕೆ ಬಂದಿದ್ದಾರೋ ಅವತ್ತಿನಿಂದ ರೈತರ ಪರವಾಗಿ, ಬಡವರ ಪರವಾಗಿ, ಕೃಷಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಭಾರತದಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾ ಇದೆ. ನಾವು ಕೂಡ ನಮ್ಮ ಉಪದೇಶಗಳನ್ನು ಇವತ್ತು ನಮ್ಮ ಊರಾಗ ಹಿರಿಯರ ಮಾತಾಡಬೇಕಾಗಿತ್ತು. ನಮ್ಮ ಊರಾಗ ಇವತ್ತು ಮಾರ್ಗಡಿ ಕೀಲೇ ಇಲ್ಲವ್ರ, ಸಂಕೇಶ್ ಊರಿ ಕೀಲೇ ಇಲ್ಲವ್ರ. ಇವತ್ತೆಲ್ಲ ಕೂಡ ವಿರೋಧ ಮಾಡಬೇಕಾಗಿತ್ತು. ನಮಗೆ ಏನು ಬೇಡ, ರಕ್ತವನ್ನ ಅಮರನ ಪಡುವನ್ನ ಮೂರ್ಮಂದಿ ನಿಲ್ಲಿ ನಾವೆಲ್ಲ ಓಪನ್ ಮಾಡಿಸ್ತೇವೆ. ಆ ಜಗತ್ತು ನಮಗೆ ಐತಿ. ಕರ್ನಾಟಕ ರಕ್ಷಣೆ ವೇದಿಕೆ, ಕನ್ನಡ ಸಂಘಟನೆ, ಸಂದೇಶದ ಎಲ್ಲರೂ ಕೂಡಿ ನಾವು ಇವತ್ತ ಮಠದ ಜೊತೆ ನಿಲ್ಲೋಣ, ಮಾರ್ಕೆಟ್ ಜೊತೆ ನಾವು ಇಲಾಖೆಗೆ ಇವತ್ತು ಯಾರೋ ಬಂದು ನಮ್ಮ ಕೈಲಿ ಮಾರ್ಕೆಟ್ APMC ಏನೇನು ಅಂದ್ಕೊಂಡಿದ್ದಾರೆ. ಆ ದಿವಸ ಏನಾಯ್ತು ಅಂದ್ರೆ ಜಿಲ್ಲಾಧಿಕಾರಿ ಏನ್ ಹೇಳಿದ್ರೆ ಸಂಕೇಶ್ವರ ಘೋಷ ನಾಗರಿಕರಿಗೆ ಸಪೋರ್ಟ್ ಇರಬೇಕಾದ್ರೆ ತಿಳ್ಕೊಂಡ್ರು. ಆದ್ರೆ ಈ ಸಂಕೇಶ್ವರದಾಗ ಏನು ಪರಿಸ್ಥಿತಿ ಇತ್ತು ಜಿಲ್ಲಾಧಿಕಾರಿಗಳು ಗೊತ್ತಿದ್ದಿರಲ್ಲ. ನಾವು ಅವತ್ತಲ್ಲ ನಾವು ಅದನ್ನ ಪ್ರತಿಭಟನೆ ಮಾಡಬೇಕಾಗಿತ್ತು. ಅದನ್ನ ನಾವು ಮಾಡಿಲ್ಲ. ಇವತ್ತು ನಾವು ಕೈ ಮುಟ್ಟು ಕುದ್ದೋದ್ರೆ ಬೇರೆ ಬೇರೆ ಒಂದು ಬೇರೆದವ್ರು ನಮ್ಮ ಕುದ್ದಿ ಹೇಳ್ತಾರೆ. ನಾವು ರೈತರ ನಮ್ಮ ಪೆಟ್ಟಿಗೆ ಕೂಡ ಇಲ್ಲಿ ಸುಮಾರು 15 ವರ್ಷದಿಂದ ಸೈಕಲ್ ಬಂದಾಗ ನಾವು ಫೋನ್ ಮೇಲೆ ನಾವು ಇದಾಗಿರೋವು ಈಗ ಕಲ್ಸಂತ ಹೇಳುವಂತ ಸಂದರ್ಭದಲ್ಲಿ ಕೂಡ ನಮ್ದು ಒಂದೊಂದು 1,000 ರೂಪಾಯಿ ಲಕ್ಷಾಂತರ ರೂಪಾಯಿ ಇಲ್ಲ ಅಂದ್ರೆ ಬರೀ ನಾಳೆ 11 2,55,000 ರೂಪಾಯಿ ಒಂದೇ ನಾವು ರೊಕ್ಕ ಬಿಡಿದ್ರು. ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಸಂಕೇಶ್ವರದಲ್ಲಿ ಶ್ರೀ ದುರ್ಗುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯನ್ನ ಯಾವುದೋ ಕಾರಣಾಂತರದಿಂದ ಸ್ಥಗಿತಗೊಳಿಸಿ ಹಿಂದ 1 ವಾರದಿಂದ DC ಅವರ ನೇತೃತ್ವದೊಳಗೆ ಸಭೆ ಮಾಡಿ ಅಲ್ಲಿಂದ ಕಾಯಿಪಲ್ಲೆ ಮಾರುಕಟ್ಟೆಯನ್ನ APMCಗೆ ಸ್ಥಳಾಂತರಿಸಿದರು. APMCಗೆ ಸ್ಥಳಾಂತರಿಸಿದ್ರು ಕೂಡ APMCಗೆ ಹೋಗ್ಲಿಕ್ಕೆ ಯಾವ ರೈತರು ತಯಾರಿಲ್ಲ, ಯಾವ ವ್ಯಾಪಾರಸ್ಥರು APMCಗೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಈಗೆಲ್ಲ ಒಂದು ನಮ್ಮ ಸಂಕೇಶ್ವರ ನಗರದ ನಾಗರಿಕರಿರ್ಬೋದು, ಎಲ್ಲ ರೈತರು ವ್ಯಾಪಾರಸ್ಥರು ಒಂದು ಜಾಗೃತಿ ತಗೊಂಡ
ಯಾವುದೇ ಕಾರಣಕ್ಕ ಈ ಮಾರುಕಟ್ಟೆಯನ್ನ ಶ್ರೀ ದುರ್ಗುಂಡೇಶ್ವರ ಮಾರುಕಟ್ಟೆ ಕಾಯಿಪಲ್ಲೆ ಮಾರುಕಟ್ಟೆಯನ್ನ ದುರ್ಗುಂಡೇಶ್ವರ ಕಾಂಪ್ಲೆಕ್ಸ್ ಅಲ್ಲೇ ಉಳಿಸ್ಕೋಬೇಕಂತ ಹೇಳಿ ಒಂದು ಅಗದಿ ಕಟಿಬದ್ಧ ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ಸಂಕೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯನ್ನ ಕೆಲವು ಜನರ ತಪ್ಪು ಅಭಿಪ್ರಾಯದಿಂದ ಅಧಿಕಾರಿಗಳು ಬಂದ್ ಮಾಡಿಸಿದ್ದಾರೆ. ಅದರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ವಿಶೇಷವಾಗಿ ಕಾಯಿಪಲ್ಲೆ ಬೆಳೆಯುವಂತ ಬೆಳೆಗಾರರಿಗೆ ತೊಂದರೆ ಆಗಿದೆ. ಕಾರಣಗಳು ಏನೇ ಇರ್ಬೋದು, ಈಗಾಗಲೇ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಹೋರಾಟ ಆ 1,500 2,000 ಜನ ರೈತರೇನಿದ್ದಾರೆ ಅವರು ಮತ್ತು ಅಲ್ಲಿ ಮಾಡುವಂತ ವ್ಯಾಪಾರಿಗಳು, ಅಲ್ಲಿ ಕೂಲಿ ಕಾರ್ಮಿಕರು, ಹಮಾಲರು ಮತ್ತು ದಲಾಲರು ಇವರೆಲ್ಲರಿಗೂ ತೊಂದರೆ ಆಗಿದೆ. ಇದು ಎಫೆಕ್ಟ್ ಸುತ್ತಮುತ್ತ ಇರುವಂತ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇದನ್ನ ಸರಿ ಮಾಡಬೇಕು, ಪುನಃ ಮಾರ್ಕೆಟ್ ಅನ್ನ ಅಲ್ಲೇ ಮಾಡಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸಂಧಾನ ಸಭೆ ಅಥವಾ ಮಾತುಕತೆಗಾಗಿ ತಹಶೀಲ್ದಾರರು ನಮ್ಮನ್ನ ಪುರಸಭೆ ಕರೆದರು. ಅದಕ್ಕಾಗಿ ತಮ್ಮ ಹತ್ರ ಒಂದು 2 ವಿನಂತಿಗಳನ್ನ ನಾನು ಮಾಡ್ಕೊಳ್ತೀನಿ. ಒಂದು, ಮೊದಲನೇದಾಗಿ ಏನು ಕೆಲವು ಜನ ರೈತರು ಈಗಾಗಲೇ ಉಲ್ಲೇಖ ಮಾಡಿದಾಗೆ ಸ್ವಲ್ಪ ಸಮಸ್ಯೆಗಳನ್ನ ಅಲ್ಲಿ ಹೇಳಿದ್ರು ಮತ್ತು ರೈತ ಸಂಘದಿಂದ ಮನವಿ ಕೊಟ್ಟಾಗ ತಹಶೀಲ್ದಾರರಿಗೆ ಅದರೊಳಗಿರೋ 90% ಅಂದ್ರೆ ಈಗ ಜಗಾತಿ ಕಡಿಮೆ ಮಾಡೋದಿರ್ಬೋದು, ಗುತ್ತಿಗೆದಾರನ ತೆಗೆಯೋದಿರ್ಬೋದು ಮತ್ತು 2 ಗೇಟ್ಗಳನ್ನ ತೆಗೆಯೋದಿರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು ಒಪ್ಪಿಕೊಂಡು ಲೆಟರ್ ಕೊಟ್ಟಿದ್ದೀವಿ. ಅಲ್ಲಿ ಎಲ್ಲೂ ಕೂಡ APMC ಸ್ಥಳಾಂತರ ಮಾಡಿಸಿ ಅಂತ ಇರಲಿಲ್ಲ. ನಾವು ಕೊಟ್ಟಂತ ಲೆಟರ್ಗೆ ಸರ್ಕಾರ ಯಾವುದೇ ಉತ್ತರ ಕೊಡಲಿಲ್ಲ ಅಥವಾ ರೈತ ಸಂಘ ಕೂಡ ಯಾವುದೇ ಉತ್ತರ ಕೊಡಲಿಲ್ಲ. ಮೊನ್ನೆ ತಕ್ಷಣ 19ನೇ ತಾರೀಕು ಬಂದು DC ಅವರು ಇದನ್ನು ಅನೌನ್ಸ್ ಮಾಡಿ ಹೋದ್ರು. ನಾನು ಮಾರನೇ ದಿನ ಅಂದ್ರೆ 20ನೇ ತಾರೀಕಿನ ದಿನ DC ಅವ್ರನ್ನ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿವರೆಗೂ ಇದ್ರೊಳಗೆ ನಾನು ಎಲ್ಲೆಲ್ಲ ದೊಡ್ಡ ಜನ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಅದರಿಂದ ನಾನೇನು ಇದ್ರೊಳಗೆ ಪಾಲ್ ತಗೊಂಡಿರ್ಲಿಲ್ಲ. ಯಾವಾಗ ಇದನ್ನು ಸೀಲ್ ಮಾಡಿ ಅಥವಾ ಮಾರುಕಟ್ಟೆಯನ್ನ APMC ಸ್ಥಳಾಂತರ ಮಾಡಿ ಅಂತ ಆದೇಶ ಕೊಟ್ಟರು, ಯಾವತ್ತು ಸೀಲ್ ಮಾಡಿದ್ರು ನಮ್ಮ ಮಾರ್ಕೆಟ್ ಅನ್ನ, ಅವತ್ತು ನಾನು ಅನಿವಾರ್ಯವಾಗಿ DC ಅವ್ರಿಗೆ ಹೋಗಿ ಭೇಟಿಯಾದೆ. बोलो माता की वंदे मातरम, वंदे जवान, जय किसान, जय जवान, जय किसान, जय जवान, ಇವತ್ತು ಸಾಯಂಕಾಲವರೆಗೆ ಓಪನ್ ಮಾಡಕ್ ಮಾರ್ಕೆಟ್ ರೈತರಿಗೆ ತೊಂದರೆ ಬಹಳ ಆಗೈತ್ರಿ. ಎಲ್ಲ ವ್ಯಾಪಾರಿಗಳಿಗೆ ತೊಂದರೆ ಆಗೈತಿ. ರೈತ ವಿರೋಧಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಧಿಕ್ಕಾರ, ಧಿಕ್ಕಾರ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ ಅಧಿಕಾರಿಗಳಿಗೆ ಧಿಕ್ಕಾರ, ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ಬೇಕೇ ಬೇಕು ನ್ಯಾಯ, ಬೇಕು ನ್ಯಾಯ, ಬೇಕು ಬೇಕೇ 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 ಬೇಕು ನ್ಯಾಯ, ಬೇಕು. ಪಕ್ಷಗಳ ಭೇದ ಮರೆತು ಇವತ್ತೇ ಎಲ್ಲರೂ ಇಲ್ಲೇ ಇದ್ದಾರೆ, ಪುರಸಭೆಯಲ್ಲೇ ಇದ್ದಾರೆ. ಅವರೆಲ್ಲ ಠರಾವು ಮಾಡಿ ತಹಶೀಲ್ದಾರ್ಗೂ ಕೂಡ ಕೊಟ್ಟಿದ್ದಾರೆ ಮತ್ತು ಎಲ್ಲ ಜನರ ವಿಶೇಷವಾಗಿ ತರಕಾರಿ ಬೆಳೆಯುವಂಥ ರೈತರ ಸಪೋರ್ಟ್ ಇದಕ್ಕಿದೆ.
ಬಹಳಷ್ಟು ಜನ ಸಂಘಟನೆಗಳ ಇದು ಕೂಡ ಬಂದಿದೆ. ಎಲ್ಲರೂ ಕೂಡ ಪಕ್ಷ ಭೇದ ಬಿಟ್ಟು ಇವತ್ತಿನ ಈ ಮನವಿಯನ್ನು ಕೊಡೋದಿದೆ ತಹಶೀಲ್ದಾರ್, ಅದಕ್ಕೆ ಬಂದಿರೋದು ಬಹಳ ಸಂತೋಷ. ಮತ್ತು ಆ ಮಾರುಕಟ್ಟೆಯನ್ನು ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಮಾರುಕಟ್ಟೆಯನ್ನಾಗಿ ಮತ್ತು ಏನು ಸಣ್ಣ ಪುಟ್ಟ ನ್ಯೂನತೆಗಳು ಅದನ್ನೆಲ್ಲವನ್ನು ಸರಿಪಡಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಖಂಡಿತವಾಗಿ ಮಟ್ಟದ ಮೇಲಿದೆ. ಮುಂದಿನ ದಿನಮಾನಗಳಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೇವೆ. ಆದಷ್ಟು ಬೇಗ ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು ಈ ಮಾರ್ಕೆಟನ್ನು ಓಪನ್ ಮಾಡಬೇಕು ಮತ್ತು ಇಲ್ಲಿರುವಂಥ ರೈತರಿಗೆ ಸುಮಾರು 2,000 ಜನ ಪ್ರತಿದಿನ ಬರುವಂಥ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಸಂಕೇಶ್ವರ ಉಳಿಬೇಕು ಅಂತ ಹೇಳಿದ್ರೆ ಆ ಮಾರ್ಕೆಟ್ ಉಳಿಬೇಕು. ಆ ಮಾರುಕಟ್ಟೆಯಿಂದ ಸಾಕಷ್ಟು ಇಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಇದು ಒಂದು 5-6 ದಿವಸದಲ್ಲಿ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗುವುದರಿಂದ ರೈತರು ಕೂಡ ಡಿಸ್ಟರ್ಬ್ ಆಗ್ತಾರೆ, ವ್ಯಾಪಾರ ವಹಿವಾಟು ಕೊಡ್ತಾ ಬಿಡ್ತದೆ. ಅದರಿಂದ ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿ ಆ ಮಾರುಕಟ್ಟೆಯನ್ನು ಮತ್ತೆ ಎಂದಿನಂತೆ ಓಪನ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಲೈಸೆನ್ಸ್ಗಳನ್ನ ನಾವು ಒಂದು 30 ದಿನದಲ್ಲಿ ಪಡೆದುಕೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಹಶೀಲ್ದಾರ್ ಮೇಡಮ್ ಜೊತೆ ಮಾತಾಡಿದ್ರು, ಅಂಥವ್ರಿಗೆ ಹೇಳಿದ್ರು, ಅಂಥವ್ರ ಜೊತೆ ತಹಶೀಲ್ದಾರ್ ಮೇಡಮ್ ಮಾತಾಡಿದ್ರು, ಶಾಸಕರು ಸಾಹೇಬ್ರ ಜೊತೆ ತಹಶೀಲ್ದಾರ್ ಮೇಡಮ್ ಜೊತೆ ಮಾತಾಡಿದ್ರು. ತಹಶೀಲ್ದಾರ್ ಮೇಡಮ್ ಜೊತೆ ಮಾತಾಡಿದವರು, ಸಾಹೇಬ್ರ ಜೊತೆ ಮಾತಾಡಿದವರು. 1-2 ದಿವಸ ಅವಕಾಶ ಕೇಳಿದ್ರಿ, ಏನು ಶನಿವಾರ ಮಠ ಅಥವಾ ರವಿವಾರ ಮಠ ಅಂತ ತಿಳ್ಕೊರಿ, ಸೋಮವಾರ ಯಾವುದೂ ಪರಿಸರಾಗ ವಿಷಯ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದೊಂದು ಮಾತು ನಮ್ಗೆ ಕೊಟ್ಟಿದ್ದಾರೆ. ಈಗ ಮಠದ ವಿಷಯ ಐತಿ, ನಾವು ಸಚಿವರವರಾಗಿನವ್ರು ಎಲ್ಲ ಅಥಾರಿಟಿ ಹಿಂದೆ ಅದೀವಿ. ಏನೋ ಇನ್ನೂ ವಿಚಾರ ಮಾಡೋ ಹೋಗ್ಬಿಡ್ರಿ, ನಿಮ್ದು ಏನೈತಿ ಜವಾಬ್ದಾರಿ ನಾವು ತಗೋತೀವಿ.